ಜಿರಲೆ ಅಡುಗೆ ಮನೆಯಲ್ಲಿ ಅದೆಷ್ಟು ಉಪಟಳ ಕೊಡುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದ್ರೆ ಈಗ ನರೇಂದ್ರ ಮೋದಿಗೂ ಕೂಡ ಜಿರಲೆಯ ಉಪಟಳ ಶುರುವಾಗಿದೆ ಅನ್ನಿಸ್ತಾ ಇದೆ. ನರೇಂದ್ರ ಮೋದಿ ಅಡುಗೆ ಮನೆಯಲ್ಲಂತೂ ಜಿರಲೆ ಉಪಟಳವನ್ನು ಅನುಭವಿಸಿರ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಈಗ ರಾಜಕೀಯವಾಗಿ ಜಿರಲೆಯ ತರಲೆ ನರೇಂದ್ರ ಮೋದಿಯವರನ್ನ ಕೂಡ ತಲೆ ತಿರುಗೋ ಹಾಗೆ ಮಾಡಿದೆ. ಈ ಜಿರಲೆ ಬಂದಿದ್ದೆಲ್ಲಿಂದ ನಿಮಗೆಲ್ಲ ಈಗ ಗೊತ್ತಾಗ್ತಾನೆ ಇದೆ. ಕಾಕ್ರೋಚ್ ಜನತಾ ಪಾರ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಧೂಳೆಬ್ಬಿಸ್ತಾ ಇರುವಂತ ಒಂದು ಸೆನ್ಸೇಷನ್ ಇದು ಎಲ್ಲಿಂದ ಬಂತು? ಇದು ನಿಜಕ್ಕೂ ಒಂದು ಪಕ್ಷವಾಗಿ ಭಾರತದಲ್ಲಿ ಅದೇ ಸೆನ್ಸೇಷನ್ ಅನ್ನ ಮುಂದುವರಿಸುತ್ತಾ ನಿಜವಾಗ್ಲೂ ಈ CJP ಕಾಕ್ರೋಚ್ ಜನತಾ ಪಾರ್ಟಿಯಿಂದ BJP ಶಾಕ್ ಆಯ್ತಾ? ಆಗ್ತಿರೋದೇನು, ಮುಂದೆ ಏನಾಗಬಹುದು? ನರೇಂದ್ರ ಮೋದಿ ನಿಜಕ್ಕೂ ಭಯಭೀತರಾಗಿನೇ ಅದರ ಎಕ್ಸ್ ಅಕೌಂಟ್ ಅನ್ನ ಬಂದ್ ಮಾಡಿಸಿದ್ರ? ಈ ಪ್ರಶ್ನೆಗಳು ಮೂಡ್ತಾ ಇವೆ. ಇದೆಲ್ಲದಕ್ಕೂ ಉತ್ತರವನ್ನು ಕಂಡುಕೊಳ್ಳುವಂತ ಪ್ರಯತ್ನ ಮಾಡೋಣ. ಈ ಕಾಕ್ರೋಚ್ ಜನತಾ ಪಾರ್ಟಿ ಹುಟ್ಟೋದಿಕ್ಕೆ ಕಾರಣ ಆಗಿದ್ದೇನು ಅಂದ್ರೆ, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳು ಸೂರ್ಯಕಾಂತ್ ಕೊಟ್ಟಂತ ಒಂದು ಹೇಳಿಕೆ. ಇವತ್ತು ದೇಶದಲ್ಲಿ ಒಂದಷ್ಟು ಜನ ಯುವಕರು ಕೆಲಸ ಇಲ್ದೇನೆ ಜಿರ್ಲೆಗಳ ರೀತಿ ಆಗಿದ್ದಾರೆ. ಅವರು ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾರೆ, ಮೀಡಿಯಾಗಳಲ್ಲಿ ಇರ್ತಾರೆ. ಹಾಗೇನೆ ವ್ಯವಸ್ಥೆಯನ್ನು ಹಾಳು ಮಾಡೋದಕ್ಕೆ ಜಿರ್ಲೆ ರೀತಿ ಅಡುಗೆ ಮನೆಯಲ್ಲಿ ಜಿರ್ಲೆ ಹೇಗೆಲ್ಲ ಅಡುಗೆ ಹಾಳು ಮಾಡುತ್ತೋ ಆ ರೀತಿಯಲ್ಲಿ ಎಲ್ಲಂದ್ರಲ್ಲಿ ಅವರು ಕಾಣಿಸ್ಕೊಳ್ತಾರೆ. ಕೆಲಸ ಇಲ್ಲದೆ ಹೀಗಾಗಿ ಹೋಗಿದ್ದಾರೆ. ಜಿರ್ಲೆಗಳ ಥರ ಇವತ್ತಿನ ಜಾಬ್ಲೆಸ್ ಯೂತ್ಸ್ ಆಕ್ಟಿವಿಸ್ಟ್ಗಳಾಗ್ತಾರೆ, ಮೀಡಿಯಾದಲ್ಲಿ ಬರ್ತಾರೆ, ಟೋಟಲ್ ಸಿಸ್ಟಮ್ ಅನ್ನ ಹಾಳು ಮಾಡೋದಕ್ಕೆ ಅವ್ರು ಇರ್ತಾರೆ ಅಂತ ಆಡಿದ ಒಂದು ಮಾತನ್ನು ಇಟ್ಕೊಂಡು ಅಭಿಜಿತ್ ದೀಪ್ಕೆ ಅನ್ನುವಂಥ ಒಬ್ಬ ವ್ಯಕ್ತಿ ಅವರು ಅಮೆರಿಕಾದಲ್ಲಿ ಇದ್ದುಕೊಂಡು ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ಅನ್ನ ಶುರು ಮಾಡ್ತಾರೆ ಇನ್ಸ್ಟಾಗ್ರಾಮ್ನಲ್ಲಿ, ಕಾಕ್ರೋಚ್ ಜನತಾ ಪಾರ್ಟಿ ಅಂತ. ಇದು ಮೊದಲನೇ ದಿನ 5,000, ಎರಡನೇ ದಿನ 50,000, ಮೂರನೇ ದಿನ 50 ಲಕ್ಷ, ನಾಲ್ಕನೇ ದಿನ 2 ಕೋಟಿಯನ್ನ ದಾಟಿ ಮುನ್ನುಗ್ತಾ ಇದೆ. ಫಾಲೋವರ್ಸ್ ಅಂದ್ರೆ 20 ಮಿಲಿಯನ್ ಫಾಲೋವರ್ಸ್ ದಾಟಿ ಮುನ್ನುಗ್ತಾ ಇದೆ. ಅಷ್ಟರ ಮಟ್ಟಿಗೆ ಹಲ್ಚಲ್ ಎಬ್ಬಿಸಿದೆ. ಒಂದೇ ದಿನದಲ್ಲಿ, ಎರಡೇ ದಿನದಲ್ಲಿ ಇಷ್ಟರ ಮಟ್ಟಿಗೆ ಫಾಲೋವರ್ಸ್ ಅನ್ನ ಗಳಿಸ್ಕೊಂಡಂತ ಅಪರೂಪದ ಪ್ರಕರಣ ಇದು, ಅತ್ಯಂತ ಅಪರೂಪದ ಪ್ರಕರಣ ಇದು. ಅದು ಕೂಡ ಒಂದು ಕಾಸ್ಗೋಸ್ಕರ. ಈಗಾಗಲೇ CJP ಅನ್ನುವಂಥದ್ದು ಒಂದು ದೊಡ್ಡ ಹಲ್ಚಲ್, ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡೋದಿಕ್ಕೆ ಹೊರಟಂತ ಪಕ್ಷ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇತ್ತೀಚೆಗೆ ಆಗಿರುವಂತ ಕ್ರಾಂತಿಗಳು. ರೀಸೆಂಟ್ ಆಗಿ ನಾವು ನೇಪಾಳದ ಕ್ರಾಂತಿಯನ್ನ ನೋಡಿದೀವಿ. ಅಲ್ಲಿ ಜೆನ್ಜಿ ಕ್ರಾಂತಿ ಏನಾಯ್ತಲ್ಲ, ಆ ಜೆನ್ಜಿಗಳು ಬಲೆನ್ ಶಾ ಅವರನ್ನ ಅಲ್ಲಿನ ಪ್ರಧಾನಿ ಮಾಡಿದ್ರು. ಹೇಗೆ ಕ್ರಾಂತಿ ಆಯಿತು ಅಂತ ಹೇಳಿದ್ರೆ, ಅಲ್ಲಿನ ಅಧ್ಯಕ್ಷರು ದೇಶವನ್ನೇ ಬಿಟ್ಟು ಓಡಬೇಕಾಯ್ತು. ಅಲ್ಲಿನ ಎಲ್ಲ ಅಧಿಕಾರಿ ವರ್ಗ, ಅಲ್ಲಿನ ಎಲ್ಲ ಪ್ರಮುಖವಾದಂಥ ರಾಜಕೀಯ ನಾಯಕರುಗಳು ಕೂಡ ಅಲ್ಲಿಂದ ಎಸ್ಕೇಪ್ ಆಗಬೇಕಾಯ್ತು. ಅದಕ್ಕಿಂತ ಹಿಂದೆ ಹೋಗಿ ನೋಡಿದ್ರೆ ಇದೇ ರೀತಿ ಕ್ರಾಂತಿಗಳು ಘಟಿಸಿವೆ. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾರನ್ನ ಶೇಕ್ ಮಾಡಿದ್ದು ಕೂಡ ಇದೇ ಯುವಕರು. ಹೆಚ್ಚಿನ ಯುವಕರು ಭ್ರಷ್ಟಾಚಾರ ನಡೀತಾ ಇತ್ತು, ಯಾವ ರೀತಿಯಲ್ಲಿ ಆಡಳಿತ ವ್ಯವಸ್ಥೆ ಜನಸಾಮಾನ್ಯರಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಗೊತ್ತಾಯ್ತು. ಆ ಪ್ರಧಾನಿ ಕಚೇರಿಗೆನೆ ನುಗ್ಗಿದ್ರು, ಕಚೇರಿಯನ್ನೇ ಉಡಾಯಿಸಿದ್ರು, ಅವ್ರ ಮನೆಯನ್ನೇ ಉಡಾಯಿಸಿದ್ರು. ಅವರು ಸೀದಾ ಫ್ಲೈಟ್ ಹತ್ಕೊಂಡು ಭಾರತಕ್ಕೆ ಬರಬೇಕಾಯ್ತು. ಮಧ್ಯಂತರ ಸರ್ಕಾರ, ಯೂನುಸ್ ಅವರ ಮಧ್ಯಂತರ ಸರ್ಕಾರ ಬಂತು. ಈಗ ಅಲ್ಲಿ ಹೊಸ ಸರ್ಕಾರ ರಚನೆ ಆಗಿದೆ. ಅದಕ್ಕೆ ಇಡೀ ಒಂದು ವ್ಯವಸ್ಥೆಯನ್ನೇ ಸಂಪೂರ್ಣವಾಗಿ ತೆಗೆದು ಎಸಿಬೇಕು ಅಂತ ಯೂತ್ಸ್ ಮಾಡಿದಂಥ ಪ್ರಯತ್ನ. ಅದಕ್ಕಿಂತ ಹಿಂದೆ ಶ್ರೀಲಂಕಾದಲ್ಲಿ ಕೂಡ ಇದೇ ಘಟನೆ. ನಿರಂತರ ಭ್ರಷ್ಟಾಚಾರ, ಅಲ್ಲಿನ ಆಡಳಿತ ವ್ಯವಸ್ಥೆಯ ವಿರುದ್ಧ ಸಿಡಿದೆದ್ದಂತಹ ಒಂದು ಗುಂಪು ಅಲ್ಲಿನ ಅಧ್ಯಕ್ಷರ ಮನೆಗೆ ನುಗ್ಗಿತು, ಅವರ ಮನೆಯನ್ನು ಸಂಪೂರ್ಣವಾಗಿ ಚಿಂದಿ ಮಾಡಿತು. ಹೀಗೆ ಪ್ರತಿ ನೇಪಾಳದ ಸಂಸತ್ತಿಗೆ ಬೆಂಕಿ ಕೊಟ್ಟಂಥದ್ದು. ಈ ರೀತಿಯ ಘಟನೆಗಳ ಹಿಂದೆ ಈ ಜೆನ್ಜಿಗಳಿದ್ದಾರೆ. ಒಂದು ಸೋಷಿಯಲ್ ಮೀಡಿಯಾ ಕ್ರಾಂತಿ ಇದೆ. ಆ ಕ್ರಾಂತಿಯನ್ನೇ ಹೋಲುವ ರೀತಿಯಲ್ಲಿ ಈಗ ಆಗ್ತಾ ಇರುವಂಥದ್ದು ಈ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಅನ್ನಿಸ್ತಾ ಇದೆ ಮೇಲ್ನೋಟಕ್ಕೆ. ಆದರೆ ಕಾಕ್ರೋಚ್ ಜನತಾ ಪಾರ್ಟಿ ಅಷ್ಟು ಇಫೆಕ್ಟಿವ್ ಆಗಿ ಭಾರತದಲ್ಲಿ ಬೇರೂರಿ, ಅದು ಚುನಾವಣಾ ಆಯೋಗದಲ್ಲಿ ತನ್ನ ಹೆಸರನ್ನ ಪಡ್ಕೊಂಡು ಅಲ್ಲಿ ಒಂದು ಚಿಹ್ನೆಯನ್ನ ತಗೊಂಡು, ಅದು ಜನ್ಜಿಗಳ ಒಲವನ್ನು ಗಳಿಸ್ಕೊಂಡು ಕಂಪ್ಲೀಟ್ ಆಗಿ ದೇಶದಲ್ಲೇ ಚುನಾವಣೆಗೆ ನಿಂತು, ಇಲ್ಲ ಯಾವುದಾದ್ರೊಂದು ರಾಜ್ಯದಲ್ಲಿ ಚುನಾವಣೆಗೆ ನಿಂತು ಪ್ರೂವ್ ಮಾಡಿ ಗೆದ್ದು ಅವರು ವ್ಯವಸ್ಥೆಯನ್ನು ಬದಲಾಯಿಸೋಕೆ ಹೊರಡ್ತಾರ? ಇದೆಲ್ಲ ತುಂಬ ದೂರದ ಮಾತು. ಇದು ಯಾವುದು ಕೂಡ ಸದ್ಯಕ್ಕೆ ಆಗಿಲ್ಲ. ಸದ್ಯಕ್ಕೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂಥ ಕ್ರಾಂತಿ, ಈ ಕಾಕ್ರೋಚ್ ಜನತಾ ಪಾರ್ಟಿ. ಇದು ಒಂದು ರೀತಿಯಲ್ಲಿ BJPಗೂ ತಲೆನೋವಾಯಿತು. ಯಾಕೆಂದರೆ ಕೇವಲ 88 ಲಕ್ಷ ಫಾಲೋವರ್ಸ್ ಇರುವಂಥ BJP ಇನ್ಸ್ಟಾಗ್ರಾಮ್, 1,30,30,00,000 ಫಾಲೋವರ್ಸನ್ನು ಹೊಂದಿರುವಂಥ ಕಾಂಗ್ರೆಸ್ನ ಇನ್ಸ್ಟಾಗ್ರಾಮ್ ಖಾತೆ, ಇವೆಲ್ಲವನ್ನ 4 ದಿನದಲ್ಲಿ ಮೀರಿ 2 ಕೋಟಿ ಅಷ್ಟು ಫಾಲೋವರ್ಸ್ ಅನ್ನ ಹೊಂದಿತು ಅಂತ ಹೇಳಿದ್ರೆ
ಇದಕ್ಕೊಂದು ದೊಡ್ಡ ಶಕ್ತಿ ಬಂದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಕ್ರಾಂತಿ ಶುರುವಾಗ್ತಾ ಇದೆ. ಇನ್ನು ಮುಂದೆ ನಾವು ಸರ್ಕಾರವನ್ನು ಪ್ರಶ್ನೆ ಮಾಡೋಣ, ಸರ್ಕಾರದ ಫೇಲ್ಯೂರ್ಗಳನ್ನು ಪ್ರಶ್ನೆ ಮಾಡೋಣ, ಮಂತ್ರಿಗಳನ್ನು, ಪ್ರಧಾನಮಂತ್ರಿಯನ್ನೇ ರಾಜೀನಾಮೆ ಕೊಡುವಂತೆ ಒತ್ತಾಯಿಸೋಣ ಅಂತ ಈಗಾಗಲೇ ಆಕ್ಟಿವಿಸಮ್ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ PIL ಅನ್ನು ಫೈಲ್ ಮಾಡುವ ಮುಖಾಂತರ ಅದಕ್ಕೆ ಹೆಚ್ಚಿನ ಜನ ಬೆಂಬಲವನ್ನು ರೂಪಿಸುವ ಮೂಲಕ ಈಗ ನೀಟಲ್ಲಿ ಏನು ಅಕ್ರಮ ಆಯಿತು ಅಂದರೆ ಅಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಆಮೇಲೆ ಅದರಿಂದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ತೊಂದರೆ ಆಯಿತು, 5-6 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಕೂಡ ಮಾಡಿಕೊಂಡ್ರು. ಸೊ ಈ ಘಟನೆಯಿಂದಾಗಿ ಏನು ಅನ್ಯಾಯ ಆಗಿದೆ, ಇದಕ್ಕೆ ಶಿಕ್ಷಣ ಏನು ಖಾತೆಯನ್ನು ಹೊಂದಿರುವಂಥ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸೋದಕ್ಕೆ ಶುರು ಮಾಡಿದ್ದಾರೆ ಮೊದಲ ಹಂತದಲ್ಲಿ. ಹಾಗೆಯೇ ಇದೆಲ್ಲವೂ ಕೂಡ ನೇರವಾಗಿ ನೋಡ್ತಾ ಇದ್ರೆ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಬೇಡಿಕೆಗಳನ್ನು ಮೇಲ್ನೋಟಕ್ಕೆ ನೋಡ್ತಾ ಇದ್ರೆ ಅವರ ಉದ್ದೇಶಗಳನ್ನು ಇದು ಸಂಪೂರ್ಣ BJP ಏನಿದೆ ಅದನ್ನು ವಿರೋಧಿಸುವಂಥ, ಇತ್ತೀಚೆಗೆ ಬಂಗಾಳದಲ್ಲಿ BJP ಗೆದ್ದ ನಂತರ ಅದಕ್ಕೆ ವ್ಯಕ್ತ ಆದಂಥ ವಿರೋಧಗಳು, ಈ ರೀತಿಯಲ್ಲಿ ಚುನಾವಣಾ ಪ್ರಕ್ರಿಯೆಯಲ್ಲಿ BJP ಅಕ್ರಮ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ವಿರೋಧಿಸುವಂತಹ ಒಂದು ಗುಂಪಾಗಿ ಇದು ಕಾಣಿಸ್ತಾ ಇದೆ. ಹಾಗಾಗಿ BJP ಇದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಇದರ ಟ್ವಿಟರ್ ಅಕೌಂಟ್ ಅಥವಾ X ಖಾತೆಯನ್ನು ಅದು ತಡೆ ಹಿಡಿದಿದೆ ಅನ್ನುವಂಥದ್ದು. ಈ ಜೆನ್ಸಿಗಳ ಕ್ರೇಜ್ ಏನಿದೆ, ಈಗ ಜೆನ್ಸಿಗಳ ಅಲೆ ಏನಿದೆ, ಇದನ್ನು ನಾವು ಇತ್ತೀಚೆಗೆ ತಮಿಳುನಾಡಿನಲ್ಲಿ ಕೂಡ ನೋಡಿದ್ವಿ. ಯಾವ ಯಂಗ್ ವೋಟರ್ಸ್ ಏನಿದ್ದಾರೆ ಅವರು ತಮಿಳಿನ ನಟ ಇಳೆಯ ದಳಪತಿ ವಿಜಯ್ ಅವರನ್ನ ಗೆಲ್ಲಿಸಿದ್ರು, ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಅಂದ್ರೆ ಒಂದು ಕ್ರಾಂತಿಯನ್ನ ಮಾಡಬಹುದು ಜೆನ್ಸಿಗಳನ್ನ ಇಟ್ಕೊಂಡು ಅಂತ ನೇಪಾಳದಲ್ಲಿ ಪ್ರೂವ್ ಆದ ನಂತರ ತಮಿಳುನಾಡಿನಲ್ಲಿ ವಿಜಯ್ ಕೂಡ ಅದನ್ನು ಪ್ರೂವ್ ಮಾಡಿದ್ದಾರೆ. ಕೇವಲ ನೇಪಾಳದಲ್ಲೋ ಬಾಂಗ್ಲಾದಲ್ಲೋ ಅಲ್ಲ, ಭಾರತದಲ್ಲೂ ಕೂಡ ಮಾಡಬಹುದು ಅಂತ ಪ್ರೂವ್ ಆದ ನಂತರ ಈ ಕಾಕ್ರೋಚ್ ಜನತಾ ಪಾರ್ಟಿ ಆಕ್ಟಿವ್ ಆಗಿದೆ. ಸೊ ಇದರ ಹಿಂದೆ ಬೇರೆ ಬೇರೆ ದೇಶ ವಿರೋಧಿಗಳಿದ್ದಾರೆ. ಯಾವಾಗಲೂ ಕೂಡ BJPಯ ನಡೆಯನ್ನ, ನರೇಂದ್ರ ಮೋದಿಯನ್ನ ವಿರೋಧಿಸುವಂತಹ ಧ್ರುವ್ ರಾಠಿ ರೀತಿಯ ಅಥವಾ ಆಮ್ ಆದ್ಮಿ ಪಕ್ಷದ ಬೇರೆ ಬೇರೆ ಕೇಜ್ರಿವಾಲ್ ಹಾಗೆ ಬೇರೆ ನಾಯಕರುಗಳು ಇದರ ಹಿಂದೆ ನಿಂತಿದ್ದಾರೆ. ಇವೆಲ್ಲ ಆಮ್ ಆದ್ಮಿಯ ಮುಖವಾಡ ಅಂತ ಹೇಳಲಾಗ್ತಾ ಇದ್ರು ಕೂಡ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಂತೂ ಇದು ಸೆನ್ಸೇಷನ್ ಅನ್ನು ಕ್ರಿಯೇಟ್ ಮಾಡಿದೆ. ತುಂಬಾ ಜನ ನಾನು ಕೂಡ ಕಾಕ್ರೋಚ್ ಜನತಾ ಪಾರ್ಟಿಯ ಫೌಂಡರ್ ಅಂತ ಹಾಕ್ಕೋತಾ ಇದ್ದಾರೆ. ಒಂದಷ್ಟು ಜನ ನಾನು ಕಾಕ್ರೋಚ್ ಜನತಾ ಪಾರ್ಟಿಯಿಂದ ನಮ್ಮ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತೀನಿ ಅಂತ ಅಲ್ಲಿಯ ಸ್ಪರ್ಧಿ ಅಂತ ಹಾಕ್ಕೋತಾ ಇದ್ದಾರೆ. ಹೀಗೆ ವೆರೈಟಿ ಆದಂಥ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಾಣ್ತಾ ಇದ್ದಾವೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥ ಒಂದು ಸೋಷಿಯಲ್ ಮೀಡಿಯಾ ಕ್ರಾಂತಿಯಿಂದಾಗಿ. ಸದ್ಯಕ್ಕಂತೂ ಇದೆಲ್ಲ ತಮಿಳಲ್ಲಿ ವಿಜಯ್ ಗೆದ್ದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಯುವಕರನ್ನ ಬಳಸಿಕೊಂಡು ಭಾರತದಲ್ಲೂ ದೊಡ್ಡ ರೆವಲ್ಯೂಷನ್ ಮಾಡಬಹುದು ಅನ್ನುವಂಥ ಭರವಸೆಗಳು ಬಂದ ನಂತರ ಆಗ್ತಾ ಇರುವಂಥ ಬೆಳವಣಿಗೆಗಳು ಅಂದುಕೊಂಡ್ರು ಕೂಡ ಇದು ಎಲ್ಲಿವರೆಗೆ ಹೋಗಿ ಮುಟ್ಟುತ್ತೆ, ಇದನ್ನ BJP ಕೂಡ ತಲೆ ಕೆಡಿಸ್ಕೊಂಡಿದೆ. ಇದನ್ನ ಹೇಗೆ BJP ತಡೆಯುವಂಥ ಕೆಲಸ ಮಾಡುತ್ತೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಯುವಕರನ್ನ ಸೆಳೆಕೊಂಡು ಅವರನ್ನ ಗಲಭೆಗೆ ಹಾಗೇನೆ ಅವರನ್ನ ಪ್ರತಿಭಟನೆಗೆ ಪ್ರೇರೇಪಿಸುವಂಥ ಕೆಲಸ ಆಗ್ತಾ ಇದೆ. ಇದು ಸಮಾಜ ವಿರೋಧಿ ಅಂತ BJP ಈಗಾಗಲೇ ಹೇಳೋದಕ್ಕೆ ಶುರು ಮಾಡಿದೆ. ಹಾಗಾಗಿ ನರೇಂದ್ರ ಮೋದಿ ಯಾವ ವೇಗದಲ್ಲಿ ಮುನ್ನುಗ್ತಾ ಇದ್ದಾರೆ, ಸೊ ಆ ವೇಗದಲ್ಲಿ ಮುನ್ನುಗ್ಗೋದಕ್ಕೆ ಇದೇನಾದರೂ ತಡೆ ಒಡ್ಡಿದ್ದಕ್ಕೆ ಏನು ಅದಕ್ಕೆ ಟ್ರಬಲ್ ಶೂಟ್ ಏನ್ ಮಾಡ್ತಾರೆ BJP ಅವರು ಅನ್ನೋ ಕುತೂಹಲ ಸದ್ಯಕ್ಕೆ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ.